ಆನೇಕಲ್ ತಾಲೂಕಿನ ಯಮರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಿ ಹೊಸಹಳ್ಳಿ ಗ್ರಾಮದಲ್ಲಿರುವ ಇತಿಹಾಸ ಪ್ರಸಿದ್ಧ ದೇವಾಲಯವಾದ ಶ್ರೀ ವಿನಾಯಕ ಸ್ವಾಮಿ ಹಾಗೂ ಶ್ರೀ ವೀರಭದ್ರ ಸ್ವಾಮಿ ಬ್ರಹ್ಮರಥೋತ್ಸವ ಹಾಗೂ ಶ್ರೀ ಶಂಭುಲಿಂಗೇಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವ ಗ್ರಾಮಸ್ಥರ ಮತ್ತು ಭಕ್ತರ ಸಮ್ಮುಖದಲ್ಲಿ ಸಡಗರ ಸಂಭ್ರಮದಿಂದ ನೆರವೇರಿತು. ಇನ್ನು ಶ್ರೀ ವಿನಾಯಕ ಸ್ವಾಮಿ ಮತ್ತು ಶ್ರೀ ವೀರಭದ್ರ ಸ್ವಾಮಿ ಬ್ರಹ್ಮರಥೋತ್ಸವ ಹಾಗೂ ಶ್ರೀ ಶಂಭುಲಿಂಗೇಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವ ಅಂಗವಾಗಿ ಮಹಿಳೆಯರು ತೇರಿಗೆ ವಿಶೇಷ ಪೂಜೆ ಸಲ್ಲಿಸಿದ್ರು ಹಾಗೂ ಸ್ವಾಮಿಗೆ ಮತ್ತು ದೇವಾಲಯಕ್ಕೆ ವಿಶೇಷ ಅಲಂಕಾರ ಸೇರಿದಂತೆ ಹಲವು ವಿಶೇಷ ಪೂಜಾ ಕಾರ್ಯಕ್ರಮಗಳು ಗ್ರಾಮಸ್ಥರ ಸಮ್ಮುಖದಲ್ಲಿ ಶಾಸ್ತ್ರೋತ್ರವಾಗಿ ನೆರವೇರಿತು. ಇನ್ನು ವಿಶೇಷವಾಗಿ ಇತಿಹಾಸ ಪ್ರಸಿದ್ಧ ದೇವಾಲಯವಾದ ಶ್ರೀ ವಿನಾಯಕ ಸ್ವಾಮಿ ಮತ್ತು ಶ್ರೀ ವೀರಭದ್ರ ಸ್ವಾಮಿ ಬ್ರಹ್ಮರಥೋತ್ಸವವನ್ನು ಗ್ರಾಮಸ್ಥರು ಶ್ರದ್ಧಾ ಭಕ್ತಿಯಿಂದ ನೆರವೇರಿಸಿಕೊಟ್ರು. ಹಾಗೆಯೇ ಹಲವು ಕಲಾ ತಂಡಗಳೊಂದಿಗೆ ಮತ್ತು ಹಳ್ಳಿಕಾರ್ ಎತ್ತುಗಳ ಮೂಲಕ ಹಾಗೂ ತಮಟೆ ವಾದ್ಯದೊಂದಿಗೆ ಬಿ ಹೊಸಹಳ್ಳಿ ಗ್ರಾಮದ ಪ್ರಮುಖ ಬೀದಿಯಲ್ಲಿ ಶ್ರೀ ವಿನಾಯಕ ಸ್ವಾಮಿ ಮತ್ತು ಶ್ರೀ ವೀರಭದ್ರ ಸ್ವಾಮಿ ರಥವನ್ನು ಮೆರವಣಿಗೆ ನಡೆಸಲಾಯಿತು. ಇನ್ನು ವಿಶೇಷವಾಗಿ ಮಹಿಳೆಯರು ಹಾಗೂ ಗ್ರಾಮಸ್ಥರು ರಥವನ್ನು ಕೈಯಿಂದ ಎಳೆದ ದೃಶ್ಯ ಕಂಡುಬಂತು. ಇನ್ನು ಭಕ್ತರು ರಥದ ಮೇಲೆ ಬಾಳೆಹಣ್ಣು ಎಸೆದು ತಮ್ಮ ಭಕ್ತಿಯನ್ನು ಸಮರ್ಪಿಸಿದರು. ಇನ್ನು ಬಿಸಿಲಿನ ಬೇಗೆಯನ್ನು ನೀಗಿಸಲು ಅರವಂಟಿಕೆ ಮತ್ತು ಅನ್ನದಾಸೋಹ ಕುಟೀರಗಳನ್ನು ಏರ್ಪಡಿಸಲಾಗಿತ್ತು. ಇನ್ನು ಕಾರ್ಯಕ್ರಮದಲ್ಲಿ ಗಣ್ಯರು ಹಾಗೂ ಜನಪ್ರತಿನಿಧಿಗಳು ಮತ್ತು ಬಿ ಹೊಸಹಳ್ಳಿ ಗ್ರಾಮಸ್ಥರು ಮತ್ತು ಭಕ್ತರು ಭಾಗವಹಿಸಿದರು.
ಮದಾವಿ ಸರಸ್ವತಮ್ಮ ಅಂತ. ನಮ್ಮ ಊರಿನಲ್ಲಿ 45 ವರ್ಷ ಆಗಿತ್ತು ಹಬ್ಬ. 1981 ಮೇ 18, 19 ಊರ ಹಬ್ಬ ಆಗಿತ್ತು. 45 ವರ್ಷ ಆದಮೇಲೆ ಇದು ಮೊದಲನೇ ಸಾರಿ ಮಾಡ್ತಾ ಇದ್ದೀವಿ. ಊರಿನ ವೀರಭದ್ರ ಸ್ವಾಮಿಗೆ ಮೊದಲಿಗೆ ವೀರಭದ್ರ ಸ್ವಾಮಿಗೆ ಮತ್ತು ಗ್ರಾಮ ದೇವತೆಯಾದ ಮಾರಮ್ಮಗೆ ಮತ್ತು ಯಲ್ಲಮ್ಮ ದೇವಿಗೆ ಮತ್ತು ಶಂಭಪ್ಪ ದೇವರಿಗೆ ನಮಸ್ಕರಿಸುತ್ತಾ ಈ ಊರಲ್ಲಿ ತುಂಬ ಗ್ರ್ಯಾಂಡಾಗಿ ಹಬ್ಬ ಮಾಡ್ತಾ ಇದ್ದಾರೆ. ಮೊದಲನೇ ದಿನ ಗಂಗೆ ಪೂಜೆ ಮತ್ತು ಕಳಸದ ಪೂಜೆ, ವೀರಭದ್ರ ಸ್ವಾಮಿಯ ಕುಣಿತ ಇತ್ತು, ತುಂಬ ಚೆನ್ನಾಗಿ ನಡೀತು. ಇವತ್ತು 2ನೇ ದಿವಸ. ಇವತ್ತು ಬೆಳಗ್ಗೆ ಎಲ್ಲ ದೇವರುಗಳಿಗೂ ರುದ್ರಾಭಿಷೇಕ ನಡೀತು. ಅದಾದಮೇಲೆ ದೇವರಿಗೆ ತೇರಿದೆ. ಇವತ್ತು ರಥೋತ್ಸವ ನಡೀತಾ ಇದೆ. ಆ ರಥೋತ್ಸವ ಎಲ್ಲನೂ ಊರಿನ ಜನಗಳೆಲ್ಲನೂ ಕೂಡ ತುಂಬ ಉತ್ಸಾಹದಿಂದ ರಥನ ಕರ್ಕೊಂಡು ಬರ್ತಾ ಇದ್ದಾರೆ. ಮತ್ತು ಇಲ್ಲಿ ನಾವು ಯಲ್ಲಮ್ಮ ದೇವರ ದೇವಸ್ಥಾನದ ಹತ್ರ ಅರ್ವೆಂಟ್ಗೆ ಇಟ್ಟು ಪಾನಕ ಬಂದ ಜನಗಳಿಗೆಲ್ಲನೂ ಪಾನಕ, ನೀರು ಮಜ್ಜಿಗೆ ಮತ್ತು ಕೋಸಂಬರಿಯನ್ನು ಹಚ್ಚುತ್ತಾ ಇದ್ದೀವಿ. ನಾಳೆ ಊರಿನಲ್ಲಿ ಪ್ರತಿಯೊಂದು ಮನೆಯಲ್ಲಿ ತುಂಬ ಸಡಗರದಿಂದ ನಾನ್ ವೆಜ್ ಮತ್ತು ವೆಜ್ಜು ಊಟ ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಊರಿನ ಜನಗಳೆಲ್ಲ ಸಹಕಾರ ಕೊಡ್ತಾ ಇದ್ದಾರೆ. ಯಾರೇ ಒಂದು ಕಿತ್ಲಾಟ ಇಲ್ದಿರ ಪ್ರತಿಯೊಬ್ಬ ಹುಡುಗರು ಕೂಡ ತುಂಬ ಸಹಕಾರ ಕೊಡ್ತಾ ಇದ್ದಾರೆ. ಮತ್ತು ಇನ್ನೊಂದು 5 ವರ್ಷಕ್ಕೆ ಈ ಥರನೇ ಹಬ್ಬ ಮಾಡಲಿ ಅಂತ ಎಲ್ಲ ಗ್ರಾಮ ದೇವತೆಗಳಲ್ಲೂ ನಾನು ವಂದಿಸುತ್ತಾ ನಾನು ಈ ಒಂದು ಮಾತನ್ನು ಮುಗಿಸ್ತಾ ಇದ್ದೀನಿ. ಈ ದಿನ ಬಿ ಹೊಸಳ್ಳಿಯಲ್ಲಿ ಇದು ಊರಬ್ಬದ ಸಡಗರದಿಂದ ನಡೀತಾ ಇದೆ. ವೀರಭದ್ರ ಸ್ವಾಮಿಯ ರಥೋತ್ಸವ ನಡೀತಾ ಇದೆ. ಆ್ಯಕ್ಚುಯಲ್ಲು 2ನೇ ತಾರೀಕಿಂದನೇ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿದೆ. ವೀರಭದ್ರ ಸ್ವಾಮಿಗೆ ರುದ್ರಾಭಿಷೇಕ ಮತ್ತು ಮಾರಮ್ಮ ದೇವಿಗೆ ಪೂಜೆ ಎಲ್ಲ ಆಯಿತು. 3ನೇ ತಾರೀಕು ಗಿರಿಜಾ ಕಲ್ಯಾಣೋತ್ಸವ ಇತ್ತು. ಅದು ಸಹ ವಿಜೃಂಭಣೆಯಿಂದ ನಡೆದಿದೆ. ಈ ದಿನ ರಥೋತ್ಸವ ಇದೆ. ರಥೋತ್ಸವ ಸಹ ವಿಜೃಂಭಣೆಯಿಂದ ನಡೆದು ಇಲ್ಲಿ ಯಲ್ಲಮ್ಮ ದೇವಿ ಹತ್ರ ಕೋಸಂಬರಿ ಪಾನಕವನ್ನು ಹಂಚೋದಕ್ಕೆ ಎಲ್ಲ ಸಕಲ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀವಿ. 4ನೇ ತಾರೀಕು ದೀಪೋತ್ಸವ ಇರುತ್ತೆ. ಬೆಳಗ್ಗೆ ಎಲ್ಲ ದೇವ್ರಿಗೂ ದೀಪೋತ್ಸವ ನಡೆಯುತ್ತೆ. 25 ದೇವರೇನೋ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ಬೆಳಗ್ಗೆ ಇದು ಬೆಲ್ಲದ ದೀಪ ಮತ್ತು ಸಾಯಂಕಾಲ ತಂಬಿಟ್ಟಿನ ದೀಪವನ್ನು ಬೆಳಗೋದಕ್ಕೆ ಊರಿನ ಎಲ್ಲ ಮುಖ್ಯಸ್ಥರು ನಿರ್ಧರಿಸಿರುವುದರಿಂದ ಎಲ್ಲ ದೇವ್ರಿಗೂ ದೀಪೋತ್ಸವ ಆಗುತ್ತೆ. ಆಮೇಲೆ 6ನೇ ತಾರೀಕು ಇದು ನಾನ್ ವೆಜ್ ಊಟ ಇರುತ್ತೆ. ಪ್ರತಿ ಮನೆಯಲ್ಲೂ ವಿಜೃಂಭಣೆಯನ್ನು ಮಾಡಿದ್ದಾರೆ. ಈ ರೀತಿ ಎಲ್ಲರೂ ಸೇರಿ ಒಟ್ಟಿಗೆ ಮಾಡೋದು ತುಂಬ ಖುಷಿ ಆಗ್ತಾ ಇದೆ. ಪ್ರತಿದಿನ ವೀರಭದ್ರ ಸ್ವಾಮಿಯ ದೇವಸ್ಥಾನದ ಹತ್ರ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ನಡೀತಾ ಇದೆ. ಹುಣಸಳ್ಳಿ ಮಹಾಜನರಿಗೆ ನಾನು ಒಂದು ಅನನ್ಯ ಧನ್ಯವಾದಗಳನ್ನು ತಿಳಿಸುತ್ತೇನೆ. ನಮ್ಮ ಈ ಬಿ ಹೊಸಳ್ಳಿಯಲ್ಲಿ ಒಂದು ಊರಬ್ಬದ ಹಬ್ಬವನ್ನು ಯಶಸ್ವಿಗೊಳಿಸಬೇಕಾಗಿ ಎಲ್ಲರೂ ಒಂದು ಮೀಟಿಂಗ್ ಸೇರಿ ಎಲ್ಲ ಒಂದು ಒಪ್ಪಂದದ ಮೇರೆಗೆ ಊರಬ್ಬ ಮಾಡಲು ಮಾತಾಡಿ ಊರಬ್ಬವನ್ನು ಆಚರಿಸಲು ಎಲ್ಲ ಹಿರಿಯರು ಹಾಗೂ ನಮ್ಮ ಹೆಣ್ಣು ಮಕ್ಕಳು ಹಾಗೂ ನಮ್ಮ ಹುಡುಗರು ಯುವಕರು ಎಲ್ಲರೂ ವಿಜೃಂಭಣೆಯನ್ನು ಮಾಡಬೇಕಾಗಿ ಎರಡು ತಿಂಗಳ ಮುಂಚೆ ಎಲ್ಲರೂ ಅಲ್ಲಿ ಸೇರಿ ಮಾತಾಡಿ ಈ ಹಬ್ಬವನ್ನು ಆಚರಿಸೋಣ ಅಂತ 44 ವರ್ಷಗಳು ಆಗಿತ್ತು ನಮ್ಮ ಹಳ್ಳಿಯಲ್ಲಿ ಈ ಹಬ್ಬವನ್ನು ಮಾಡಿ. 44 ವರ್ಷಗಳ ನಂತರ ಇದು ಮತ್ತು ಈ ಹಬ್ಬವನ್ನು ಅದೇ ಥರ ವಿಜೃಂಭಣೆಯನ್ನು ಮಾಡಬೇಕಾಗಿ ಎಲ್ಲರೂ ಸಂತೋಷದಿಂದ ಒಪ್ಪಿಕೊಂಡು ನಮ್ಮ ಊರ ಹಬ್ಬವನ್ನು ಯಶಸ್ವಿಗೊಳಿಸಬೇಕೆಂದು ತೀರ್ಮಾನಿಸಿ ಹಬ್ಬವನ್ನು ಆಚರಿಸಲು ನಿರ್ಧರಿಸಿದರು. ಮೊದಲನೇದಾಗಿ ನಮ್ಮ ಹಳ್ಳಿಯ ಗ್ರಾಮಸ್ಥರು ನಮ್ಮ ವೀರಭದ್ರ ಸ್ವಾಮಿ ದೇವಸ್ಥಾನ ಹಾಗೂ ಶಂಭುಲಿಂಗೇಶ್ವರ ದೇವಸ್ಥಾನ, ಮಾರಮ್ಮ ದೇವಸ್ಥಾನ, ಆಂಜನೇಯ ಸ್ವಾಮಿ ದೇವಸ್ಥಾನ ಹಾಗೂ ಯಲ್ಲಮ್ಮ ದೇವಸ್ಥಾನ, ಓಂ ಶಕ್ತಿ ದೇವಸ್ಥಾನ ಎಲ್ಲ ದೇವಸ್ಥಾನಗಳಿಗೂ ಹೂವಿನ ಅಲಂಕಾರವನ್ನು ಒಬ್ಬರು ಒಪ್ಪಿಕೊಂಡು ಅನಿಲ್ ಕುಮಾರ್ ಅಂತ ಅವರು ನಮ್ಮ ಹಳ್ಳಿಯಲ್ಲಿ ಈ ದಿನ ನೋಡಲು 2 ಕಣ್ಣು ಸಾಲದು ಆ ಥರ ನಮ್ಮ ಹಳ್ಳಿಯಲ್ಲಿ ಒಂದು ವಿಜೃಂಭಣೆಯಿಂದ ಹೂವಿನ ಅಲಂಕಾರವನ್ನು ಎಲ್ಲ ದೇವಸ್ಥಾನಗಳಿಗೂ ಅಲಂಕರಿಸಿದ್ದಾರೆ. ಅವರಿಗೂ ನಾನು ಧನ್ಯವಾದಗಳನ್ನು ತಿಳಿಸುತ್ತೇನೆ. ಹಾಗೂ ನಮ್ಮ ಈ ಬಿ ಹೊಸಳ್ಳಿಯಲ್ಲಿ ಅನ್ನದಾನವನ್ನು ನಮ್ಮ ತಿಮ್ಮಾರೆಡ್ಡಿಯವರ ಕುಟುಂಬದವರು ನಾವೇ ನಿಂತು ಈ ಅನ್ನದಾನ ವೆಚ್ಚವನ್ನು ಭರಿಸುತ್ತೇವೆ ಅಂತ ಹೇಳಿ ಅವರೇ ಮಾಡಿದ್ದಾರೆ. ಅವರಿಗೂ ಧನ್ಯವಾದಗಳು ತಿಳಿಸುತ್ತೇನೆ.
ಹಾಗೂ ನಮ್ಮ ಹಳ್ಳಿಯ ಗ್ರಾಮಸ್ಥರು ಒಬ್ಬೊಬ್ಬರು ಒಂದೊಂದು ಕಾರ್ಯವನ್ನು ಒಪ್ಪಿಕೊಂಡು ಭಾರಿ ವಿಜೃಂಭಣೆಯನ್ನು ನಡೆಸುತ್ತಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತೇನೆ. ನಮ್ಮ ಹಳ್ಳಿಯಲ್ಲಿ ಈ ದಿನ ಶಂಭುಲಿಂಗೇಶ್ವರ ದೇವಸ್ಥಾನ ಹಾಗೂ ವೀರಭದ್ರ ಸ್ವಾಮಿ ದೇವಸ್ಥಾನ ಒಂದು 40 ವರ್ಷ ಮುಂಚೆ 2 ದೇವಸ್ಥಾನಗಳು ಮಾತ್ರ ವಿಜೃಂಭಣೆಯನ್ನು ನೆರವೇರಿಸುತ್ತಿದ್ದರು. ಆದರೆ ಈ ದಿನ ಎಲ್ಲ ದೇವಸ್ಥಾನದ ಎಲ್ಲ ಜನಾಂಗದ ಎಲ್ಲ ಹಳ್ಳಿಯ ಒಬ್ಬೊಬ್ಬ ಯುವಕನು ಕಷ್ಟಪಟ್ಟು ಈ ಹಬ್ಬವನ್ನು ಯಶಸ್ವಿಗೊಳಿಸಲು ಕಷ್ಟಪಟ್ಟಿದ್ದಾರೆ. ಎಲ್ಲರಿಗೂ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಆನಂತರ ಇನ್ನೂ ನಾನು ತಿಳಿಸುವುದೇನೆಂದರೆ, ನಮ್ಮ ಹಳ್ಳಿಗೆ ಬರುವ ಎಲ್ಲ ಭಕ್ತಾದಿಗಳಿಗೆ ಮನಸ್ಪೂರ್ವ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಬುಧವಾರ ನಾಳೆ ಮಂಗಳವಾರ ನಮ್ಮ ಹಳ್ಳಿಯಲ್ಲಿ ಎಲ್ಲ 35 ಪಲ್ಲಕ್ಕಿ ವ್ಯವಸ್ಥೆ ಇರುವುದರಿಂದ ಎಲ್ಲರೂ ಆಗಮಿಸಿ ನಮ್ಮ ಹಳ್ಳಿಯಲ್ಲಿ ಪಲ್ಲಕ್ಕಿ ವ್ಯವಸ್ಥೆಯನ್ನು ಯಶಸ್ವಿಗೊಳಿಸಬೇಕಾಗಿ ಕೋರಿಕೊಳ್ಳುತ್ತೇನೆ. ಆನಂತರ ಬುಧವಾರ ಒಂದು ಊಟದ ವ್ಯವಸ್ಥೆಯನ್ನು ಅವರವರ ಮನೆಗಳಲ್ಲಿ ವಿಜೃಂಭಣೆಯಿಂದ ಏರ್ಪಡಿಸಿದ್ದಾರೆ. ಅಲ್ಲಿ ಬರಲು ನಾವು ಒಂದು ಹಳ್ಳಿಯಲ್ಲಿ ಒಂದು ರಸ್ತೆಯನ್ನು ನಿರ್ಮಿಸಿದ್ದೇವೆ. ಆ ರಸ್ತೆಯ ಮುಖಾಂತರ ಬಂದು ಎಲ್ಲ ಮನೆಗಳಿಗೂ ಬಂದು ಎಲ್ಲ ಜನರನ್ನು ಮನಸ್ಪೂರ್ವ ಸಂತೋಷಪಡಿಸಬೇಕಾಗಿ ಎಲ್ಲ ಅಕ್ಕಪಕ್ಕದ ಗ್ರಾಮಸ್ಥರಲ್ಲಿ ಕೋರಿಕೊಳ್ಳುತ್ತೇವೆ. ನಮ್ಮ ಗ್ರಾಮಸ್ಥರ ಪರವಾಗಿ ಯಾರಿಗೂ ತೊಂದರೆ ಆಗದ ರೀತಿಯಲ್ಲಿ ಒಂದು ಪಾರ್ಕಿಂಗ್ ವ್ಯವಸ್ಥೆಯನ್ನು ಮಾಡಬೇಕಾಗಿ ಎಲ್ಲ ಜನರು ಕೆಲವು ಜಾಗಗಳನ್ನು ಗುರುತಿಸಿದ್ದಾರೆ. ಆ ಜಾಗಗಳಿಗೆ ಬಂದು ಆ ಜಾಗದಿಂದ ನೀವು ಯಾವ ಮನೆಗೆ ಹೋಗಬೇಕೋ ಆ ಮನೆಗೆ ತಲುಪಬೇಕಾಗಿ ಕಡೆಯಾಗಿ ಕೇಳಿಕೊಳ್ಳುತ್ತೇವೆ. ಎಲ್ಲರಿಗೂ ಈ ದಾರಿಗಳಲ್ಲಿ ಹೋಗಲು ಕೆಲವರನ್ನು ನೇಮಿಸಿರುತ್ತೀರಿ. ಅವರನ್ನು ಕೇಳಿ ಆ ಜಾಗಕ್ಕೆ ಎಲ್ಲರನ್ನೂ ಹೋಗಿ ಮನೆಗಳಿಗೆ ಹೋಗಿ ಸಂತೋಷಪಡಿಸಬೇಕಾಗಿ ಕಡೆಗೆ ಕೋರಿಕೊಳ್ಳುತ್ತೇನೆ. ಇನ್ನೂ 2 ದಿನ ಬಾಕಿ ಇದ್ದು 2 ದಿನ ನಮ್ಮ ಹಳ್ಳಿಯ ಜಾತ್ರೆ ಮುಗಿದಿದೆ. ಈ ದಿನ ಮುಕ್ತಾಯವಾಗುತ್ತದೆ. ಈ ದಿನ ಒಂದು ರಥೋತ್ಸವವು ವಿಜೃಂಭಣೆಯಿಂದ ಮುಕ್ತಾಯವಾಗಿದೆ. ವಿಜೃಂಭಣೆಯಿಂದ ಅಂದರೆ ಭಾರಿ 40-50 ವರ್ಷಗಳಿಂದ ನಮ್ಮ ಹಳ್ಳಿಯಲ್ಲಿ ನೋಡದ ಹೆಣ್ಣು ಮಕ್ಕಳು ಹಾಗೂ ಎಲ್ಲ ಯುವಕರು ಹಾಗೂ ಎಲ್ಲ ಹಿರಿಯರು ಸೇರಿ ಒಗ್ಗಟ್ಟಿನಿಂದ ವಿಜೃಂಭಣೆಯಿಂದ ಆಚರಿಸಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಹಾಗೂ ನಾಳೆ ದೀಪೋತ್ಸವವನ್ನು ಇದೇ ರೀತಿ ಆಚರಿಸೋಣ. ನಮ್ಮ ಹಳ್ಳಿಯ ಹೆಣ್ಣು ಮಕ್ಕಳು ಈ ದಿನ ಗಂಡು ಮಕ್ಕಳ ಹಬ್ಬ ಆದರೆ ನಾಳೆ ಹೆಣ್ಣು ಮಕ್ಕಳ ಹಬ್ಬವಾಗಿ ನಮ್ಮ ಹಳ್ಳಿಯಲ್ಲಿ ಭಾರಿ ವಿಜೃಂಭಣೆಯಿಂದ ಆಚರಿಸೋಣ ಅಂತ ಎಲ್ಲರಿಗೂ ತಿಳಿಸುತ್ತೇನೆ. ಎಲ್ಲರಿಗೂ ನನ್ನ ಧನ್ಯವಾದಗಳು. ಎಲ್ಲರೂ ನಮ್ಮ ಸುತ್ತಮುತ್ತಲಿನ ಹಳ್ಳಿಯ ಜನಗಳು ಹಾಗೂ ಸುತ್ತಮುತ್ತಲಿನ ಎಲ್ಲ ಯುವಕರು ಎಲ್ಲರೂ ಆಗಮಿಸಿ ನಮ್ಮ ಬೀವಸಹಳ್ಳಿಯಲ್ಲಿ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಲು ಸಹಕರಿಸಬೇಕಾಗಿ ತಮ್ಮಲ್ಲಿ ಕೋರಿಕೊಳ್ಳುತ್ತೇನೆ. ಏನು ಈ ದಿನ ನಮ್ಮ ಬೀವಸಹಳ್ಳಿ ಗ್ರಾಮದಲ್ಲಿ ಶಂಭುಲಿಂಗೇಶ್ವರ ಸ್ವಾಮಿ ಮತ್ತು ವೀರಭದ್ರ ಸ್ವಾಮಿ ಬ್ರಹ್ಮರಥೋತ್ಸವ ಹಮ್ಮಿಕೊಂಡಿದ್ದು, ನಮ್ಮ ಊರಿನ ಗ್ರಾಮಸ್ಥರೆಲ್ಲ ಈಗಾಗಲೇ ವೀರಭದ್ರ ಸ್ವಾಮಿ ಬ್ರಹ್ಮರಥೋತ್ಸವವನ್ನು ಪ್ರಾರಂಭ ಮಾಡಿದ್ದಾರೆ. ಈ ಬ್ರಹ್ಮರಥೋತ್ಸವ ಇನ್ನೂ ಸಂಜೆ 5 ಗಂಟೆ ಊರಿನ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮೂಲಕ ಬಂದು ನಮ್ಮ ವೀರಭದ್ರ ಸ್ವಾಮಿ ಸನ್ನಿಧಿ ಮುಂದೆ ಸಂಜೆ 5 ಗಂಟೆ ಆಗ್ಬೋದು. ಆದರೆ ಈ ದಿನ ನಮ್ಮೂರಲ್ಲಿ ಒಳ್ಳೆಯ ಹಬ್ಬದ ವಾತಾವರಣ. ಇದು ಸುಮಾರು ನಮ್ಮೂರಲ್ಲಿ ಊರಹಬ್ಬ ಆಗಿ 45 ವರ್ಷ 1982 ಆಗಿರೋದು. 1982ರಲ್ಲಿ ಊರಹಬ್ಬ ಆಗಿತ್ತು. ಅದರಾಗೆ ಇದು ಊರಿನ ಗ್ರಾಮದ ಎಲ್ಲ ಹಿರಿಯರು ಮತ್ತು ಗ್ರಾಮದ ಪ್ರಮುಖರು ಕೂತು ನಾವು ಈ ಸರಿ ನಾವು ಹಬ್ಬ ಮಾಡಲೇಬೇಕಂತ ಕೇಳಿ ಊರಹಬ್ಬನೂ ಜಾತ್ರೆ ಜೊತೆಯಲ್ಲೇ ಮಾಡಿಬಿಡೋಣ ಅಂತೆಲ್ಲ ಒಪ್ಕೊಂಡು ಊರಿನ ಗ್ರಾಮಸ್ಥರು ಎಲ್ಲ ಹಿರಿಯರು ನಮಗೆ ಪ್ರೋತ್ಸಾಹ ಕೊಟ್ಟು ಆಯಿತು ಎಲ್ಲರೂ ಒಗ್ಗಟ್ಟಾಗಿ ವೀರಭದ್ರ ಸ್ವಾಮಿ ಮತ್ತು ಬ್ರಹ್ಮಲಿಂಗೇಶ್ವರ ರಥೋತ್ಸವ ಮಾಡೋಣ ಅಂತೆಲ್ಲ ಒಪ್ಪಿಕೊಂಡು ಈ ದಿನ ಅದೇ ರೀತಿ ಊರಿನ ಗ್ರಾಮದ ಮತ್ತು ನಮ್ಮ ಊರಿನ ಹೊರಗಿನ ಊರಿನಿಂದ ಬಂದಂಥ ನಮ್ಮ ಗ್ರಾಮಸ್ಥರು ಸಮೇತ ವಿಜೃಂಭಣೆಯಿಂದ ಈ ದಿನ ನಮ್ಮ ವೀರಭದ್ರ ಸ್ವಾಮಿ ಮತ್ತು ಶಂಭುಲಿಂಗೇಶ್ವರ ಜಾತ್ರೆಯನ್ನು ಬಹಳ ಅದ್ಧೂರಿಯಾಗಿ ನಡೆಸಿದ್ದಾರೆ. ಆದ್ದರಿಂದ ನಮ್ಮೂರಿನ ಗ್ರಾಮದ ಎಲ್ಲ ಯುವಕರು ಮತ್ತು ಹಿರಿಯರಿಗೂ ಮತ್ತು ಗ್ರಾಮಸ್ಥರಿಗೂ ನಮ್ಮ ವೀರಭದ್ರ ಸ್ವಾಮಿ ಮತ್ತು ಶಂಭುಲಿಂಗೇಶ್ವರ ಸ್ವಾಮಿ ಇದೇ ರೀತಿ ನಮ್ಮೂರಿನಲ್ಲಿ ಶಾಂತಿಯಾಗಿ ಇನ್ನು ಮುಂದಿನ ದಿನಗಳಲ್ಲಿ ಇದೇ ರೀತಿ ಜಾತ್ರೆ ನಡೆಸ್ಕೊಂಡು ಹೋಗ್ಲಿ ಅಂತ ನಮ್ಮ ವೀರಭದ್ರ ಸ್ವಾಮಿ ಮತ್ತು ಶಂಭುಲಿಂಗೇಶ್ವರ ಸ್ವಾಮಿ ವತಿಯಿಂದ ನಾವು ಆಮೇಲೆ ನಾಳೆ
ಪಲ್ಲಕ್ಕಿ ಉತ್ಸವ ಇದೆ. ಪಲ್ಲಕ್ಕಿ ಉತ್ಸವ ಅಂದರೆ ನಾಳೆ ಮಧ್ಯಾಹ್ನ 3 ಗಂಟೆಗೆ ಪಲ್ಲಕ್ಕಿ ಉತ್ಸವ ಇದೆ. ಸಂಜೆ ಎಲ್ಲ 36 ಪಲ್ಲಕ್ಕಿ ಎಲ್ಲ ಗ್ರಾಮ ದೇವತೆಗಳು ಮತ್ತು ಹೊರಗಿನ ನಮ್ಮ ದೇವತೆಗಳು ಮತ್ತು ಎಲ್ಲ ಬಸವೇಶ್ವರ ಇರ್ಬೋದು, ವಿನಾಯಕ ಸ್ವಾಮಿ ಇರ್ಬೋದು, ಎಲ್ಲ ಗ್ರಾಮದ ದೇವತೆಗಳಿಗೂ ಪಲ್ಲಕ್ಕಿ ಉತ್ಸವ ಇರುತ್ತೆ. ಮತ್ತು ಅದೇ ರಾತ್ರಿ 10 ಗಂಟೆಗೆ ದೀಪೋತ್ಸವ ಇರ್ತದೆ. ಎಲ್ಲ ಗ್ರಾಮಗಳಿಗೆ ದೀಪೋತ್ಸವ 10 ಗಂಟೆ ನಂತರ, ಮಧ್ಯರಾತ್ರಿ 12 ಗಂಟೆ ನಂತರ ಎಲ್ಲ ಯಾವ ದೇವರಿಗೆ ನಾವು ದೇವರುಗಳಿರ್ತಾವೋ ಆ ದೇವರಿಗೆ ಬಲಿ ಇರುತ್ತೆ. ಮತ್ತು ಬುಧವಾರ ಬೆಳಗ್ಗೆ ಊರ ಹಬ್ಬದ ಪ್ರಯುಕ್ತ ಔತಣಕೂಟ ಏರ್ಪಡಿಸಲಾಗಿದೆ. ಈ ಕಾರ್ಯಕ್ರಮಕ್ಕೆ ನಮ್ಮೂರಿನ ಗ್ರಾಮಸ್ಥರು ಎಲ್ಲರೂ ನಮ್ಮ ಹೊರಗಿನಿಂದ ಬರೋಂಥ ಗ್ರಾಮಸ್ಥರಿಗೆ ಟ್ರಾಫಿಕ್ ಸಮಸ್ಯೆ ಒಂದು ಉಂಟಾಗದಂತೆ ಎಲ್ಲರೂ ಅವರವರ ಮನೆಗೆ ಬರೋಂಥ ಅವರ ಸಂಬಂಧಿಕರಿಗೆ ಅವರೇ ಕರೆ ಮಾಡಿ ನಾವು ಆಲ್ರೆಡಿ ಈಗ ಊರಿನ ಸುತ್ತಲೂ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ದೀರಿ. ಯಾವ ವಾಹನ ಯಾವ ಮನೆಗೆ ಬರಬೇಕು ಆ ಗಡಿಯಲ್ಲೇ ವಾಹನ ಪಾರ್ಕಿಂಗ್ ಮಾಡಿ ಅವರ ಮನೆಗೆ ಬರಬೇಕು. ಊರಿನ ಒಳಗಡೆ ವಾಹನ ಇರೋದಿಲ್ಲ. ಈಗ ತಿಮ್ಸನ ಕಡೆಯಿಂದ ಬರೋರು ಅಲ್ಲೊಂದು ಇದು ಮಾಡಿದ್ದೀರಿ ಪಾರ್ಕಿಂಗು, ಈ ಕಡೆ ಸಾಬಿಕ್ ಕಡೆಯಿಂದ ಬರೋದಕ್ಕೆ ಇಲ್ಲೊಂದು ಟ್ರಾಫಿಕ್ ಇದು ಮಾಡಿದ್ದೀರಿ, ಸೋಂಪುರ ಗೇಟ್ನಿಂದ ಬರೋದಕ್ಕೆ ಅಲ್ಲೊಂದು ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ದೀರಿ. ನಾವು ಎಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ರೋ ವಾಹನವನ್ನು ಆ ನಿಲುಗಡೆಯಲ್ಲೇ ಮಾಡಿ ಊರಿನ ಗ್ರಾಮಕ್ಕೆ ಬಂದು ಔತಣಕೂಟವನ್ನು ಸ್ವೀಕರಿಸಿ ನಮ್ಮ ಊರಿನ ಗ್ರಾಮಸ್ಥರಿಗೆ ಒಳ್ಳೆಯದಾಗಲಿ ಅಂತ ನಾವು ಶುಭ ಕೊಡ್ತೀವಿ. ಈ ಹೊಸಳ್ಳಿ ಗ್ರಾಮದಲ್ಲಿ ಹಬ್ಬದ ಪ್ರಯುಕ್ತ ಎಲ್ಲರೂ ಕೂಡ ಸಂತೋಷದಿಂದ ಹಬ್ಬವನ್ನು ಆಚರಿಸ್ತಾ ಇದ್ದಾರೆ. ಇದೇ ಹಬ್ಬ ಸುಮಾರು ವರ್ಷಗಳಾಗಿತ್ತು, ಅಂದರೆ 30 ವರ್ಷಗಳಿಂದ ಈ ಹಬ್ಬ ಮಾಡಿರಲಿಲ್ಲ. ಇವತ್ತು ಎಲ್ಲ ಅಣ್ಣ ತಮ್ಮಂದರು, ಅಕ್ಕ ತಂಗಿಯರು ಎಲ್ಲ ಸೇರಿ ವಿಜೃಂಭಣೆಯಿಂದ ಈ ಹೊಸಳ್ಳಿ ಗ್ರಾಮದಲ್ಲಿ ಹಬ್ಬದ ವಾತಾವರಣ ಹೇಗಿದೆ ಅಂದರೆ ಇಡೀ ಆನೇಕಲ್ ತಾಲೂಕಲ್ಲೇ ಇಂಥ ಹಬ್ಬ ಎಲ್ಲಿ ನೋಡಿರಲಾರು ಇಂಥ ಹಬ್ಬ ವಿಜೃಂಭಣೆ ನಡೀತಾ ಇದೆ. ಇಂಥ ಹಬ್ಬಗಳು 5 ವರ್ಷಕ್ಕೊಂದ್ಸಲಿ ಆದರೂ ಮಾಡಬೇಕು. ಎಲ್ಲರೂ ಕೂಡ ಭಾವೈಕ್ಯತೆಯಿಂದ ಬಾಳಬೇಕು, ಆ ದೇವರ ಕೃಪೆಗೆ ಪಾತ್ರರಾಗಬೇಕು. ಮುಂದಿನ ದಿನಗಳಲ್ಲಿ ಇಡೀ ಎಲ್ಲ ಗ್ರಾಮಗಳಲ್ಲಿ ಇಂಥ ಹಬ್ಬಗಳು ನಡೆಯುವುದ್ರೇ ನಮಗೆ ಒಂದು ಮನಸ್ಸಿಗೆ ಶಾಂತಿ ಸುಖ ದೊರಕುತ್ತೆ ಮತ್ತು ಮಳೆ ಬೆಳೆ ಚೆನ್ನಾಗಾಗುತ್ತೆ. ಹಬ್ಬದ ವಾತಾವರಣ ಹೇಗಿದೆ ಅಂದರೆ ಇವತ್ತು ಹೇಳೋಕ್ಕೆ ಸಾಧ್ಯವಿಲ್ಲ. ಇಂಥ ಹಬ್ಬಗಳಿಂದಲೇ ಜನರು ಒಬ್ಬರೊಬ್ಬರ ಸ್ನೇಹ ಬೆಳೆಯುತ್ತೆ, ಸಂಬಂಧಗಳು ಬೆಳೆಯುತ್ತೆ. ಇನ್ನೂ ಅನೇಕ ರೀತಿಯಲ್ಲಿ ಈ ಒಂದು ಹಬ್ಬಗಳನ್ನು ಆಚರಿಸ್ತಾ ಹೋಗೋದಕ್ಕಿಂತ ಎಲ್ಲ ನಮ್ಮ ಆನೇಕಲ್ ತಾಲೂಕು ಜನತೆಗೆ ಇವತ್ತು ನಾವು ಬಿ ಹೊಸಳ್ಳಿ ಗ್ರಾಮದ ಮೂಲಕ ಕರೆ ಕೊಡ್ತಾ ಇದ್ದೀವಿ.